ಕ್ವಶನ್ ನಂಬರ್ 66 ನೋಡಿ. ಕ್ವಶನ್ ನಂಬರ್ 66 ಒಂದು ಡೆಸಿಮಲ್ ನಂಬರ್ ಕೊಟ್ಟಿದೆ. ಒಂದು ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಇದ್ರ ಸಿಂಪ್ಲೆಸ್ಟ್ ಫಾರ್ಮ್, ಇದರ ಸರಳ ರೂಪ ಅಥವಾ ಇಂಗ್ಲಿಷ್ ಅಲ್ಲಿ ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ, ಡೆಸಿಮಲ್ ಪಾಯಿಂಟ್ ಹೆಂಗ್ ತೆಗಿತೀರಾ? ಚಿಕ್ಕಿನ ಯಾವ ರೀತಿ ತೆಗಿತೀರಾ? ಫಸ್ಟ್ 128 ಅಂತ ಬರ್ಕೊಳ್ಳಿ, ಆಯ್ತಾ? ಲೈನ್ ಹಾಕೊಳ್ಳಿ. ನೋಡಿ, 3 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 3 ಅಂಕಿ ಆದ್ಮೇಲೆ ಚುಕ್ಕಿ ಇದೆ, ಇಲ್ಲಿ 3 0 ಬರ್ಕೊಳ್ಳಿ. ಅಷ್ಟೇನೆ. ಈಗಲೂ ಅಷ್ಟೇನೆ. 128/1000 ಅಂತದೆ. ಆಪ್ಷನ್ ಎ ಅನ್ಬಿಟ್ಟು ಚಂಗ್ ಅಂತ ನೆಗೆದ್ಬಿಟ್ಟು ಹಾಕ್ಬಿಟ್ಟಿರೋ. ಅವ್ನು ಕೇಳಿರೋದು ಸ್ಟ್ಯಾಂಡರ್ಡ್ ಫಾರ್ಮ್, ಆಯ್ತಾ? ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಸರಳ ರೂಪ. ಸರಳ ರೂಪಕ್ಕೆ ತನ್ನಿ. ಇದು ಇನ್ನ ಡಿವೈಡ್ ಮಾಡ್ಬೋದು ನಾವು. ಡಿವೈಡ್ ಮಾಡ್ಬಿಟ್ಟು ಇನ್ನ ಸರಳ ರೂಪಕ್ಕೆ ತರ್ಬೋದು, ಆಯ್ತಾ? 4 ಇಂದ ಹೋಗುತ್ತೆ ನೋಡಿ, ಆಯ್ತಾ? 4 ಇಂದ ಹೋಗುತ್ತೆ. 4 3s 12, 4 2s 8, ಆಯ್ತಾ? 4 2s 8, 4 5s ನೆಕ್ಸ್ಟ್ 250, ಆಯ್ತಾ? ಪುನಃ 32/250 ಬಂತು, ಆಯ್ತಾ? ಪುನಃ ಆಪ್ಷನ್ ಬಿ ಅಂತ ಚಂಗ್ ಅಂತ ಹಾಕ್ಬಿಟ್ಟಿರಾ. ಆಪ್ಷನ್ ಬಿ ಅನ್ಬಿಟ್ಟು ಚಂಗ್ ಅಂತ ನೆಗೆದ್ಬಿಟ್ಟು ಆನ್ಸರ್ ಹಾಕ್ತೀರಾ. ಇನ್ನ ಡಿವೈಡ್ ಮಾಡ್ಬೋದು, ಇದನ್ನ ಇನ್ನ ಸರಳ ರೂಪಕ್ಕೆ ತರ್ಬೋದು, ಆಯ್ತಾ? ಇದನ್ನ ತಗೊಬನ್ನಿ. ಪುನಃ ಇದು ಯಾವ್ದ್ರಿಂದ ಹೋಗುತ್ತೆ? 2 ಇಂದ ಹೋಗುತ್ತೆ ನೋಡಿ. ಇದು 2 ಇಂದ ಹೋಗುತ್ತೆ. 2 1s 2, 2 6s 12, ಇದು 125, ಆಯ್ತಾ? ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಕ್ಕೆ ಸಾಧ್ಯ ಇಲ್ಲ, ಆಯ್ತಾ? ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಕ್ಕೆ ಸಾಧ್ಯ ಇಲ್ಲ. ಪುನಃ ಇನ್ನ ಸರಳ ರೂಪಕ್ಕೆ ತರಕ್ಕೆ ಸಾಧ್ಯ ಇಲ್ಲ. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಸರಳ ರೂಪ ಅಂತ ಹೇಳ್ತಾರೆ. ಆಪ್ಷನ್ ಏನ್ ಬರುತ್ತೆ ಇದಕ್ಕೆ? ಆಪ್ಷನ್ ಡಿ, ಆಯ್ತಾ? ಕ್ವಶನ್ ನಂಬರ್ 66ಗೆ ಆಪ್ಷನ್ ಡಿ. ಇದಲ್ಲ ಆಪ್ಷನ್ ಬಿನೂ ಅಲ್ಲ, ಆಪ್ಷನ್ ಏನೂ ಅಲ್ಲ. ನಿಮ್ಮನ್ನ ಏನಾರ ಕನ್ಫ್ಯೂಸ್ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಂದ್ರೆ ಈ ರೀತಿ ಕ್ವಶನ್ ಕೊಡ್ತಾರೆ, ಆ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆಯ್ತಾ? ಅದಕ್ಕೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನು ಕ್ರ್ಯಾಕ್ ಮಾಡ್ಬೋದು. ಕ್ರ್ಯಾಕ್ ಅಂದ್ರೆ ಬಿರುಕು ಬಿಡಿಸ್ಬೋದು. ಸುತ್ತಗೆ ತಕ ಹೊಡೆದ್ರೆ ಕ್ರ್ಯಾಕ್ ಆಗುತ್ತಲ್ಲ, ಆ ಥರ ಪುಡಿ ಮಾಡ್ಬೋದು, ಆಯ್ತಾ? ಕ್ವಶನ್ ನಂಬರ್ 66ಗೆ ಆಪ್ಷನ್ ಡಿ.